ನಮಸ್ತೆ ಎಲ್ಲರಿಗೂ, ಜೈ ಶ್ರೀರಾಮ್. ಇವತ್ತಿನ ವೆಯ್ಟ್ ಲಾಸ್ ರೂಟೀನಲ್ಲಿ ರೂಟೀನ್ 7 ಹಾಕ್ತಾಯಿದ್ದೀನಿ. ಇಷ್ಟು ದಿನ ಯಾರು 1ರಿಂದ 6ವರೆಗೆ ನೋಡಿದರೆ ಅದೇ ರೀತಿ ಫಾಲೋ ಮಾಡ್ಕೊಂಡು ಹೋಗಿ, ಅದ್ರ ಜೊತೆಗೆ ಇದನ್ನು ಕೂಡ ಸೇರಿಸ್ಕೊಳ್ಳಿ. ಅದೇ ರೀತಿ ಇನ್ನೂ ತುಂಬ ಇದ್ದಾವೆ, ಅದನ್ನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿ ನೋಡೋ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ನ ಕೂಡ ಒತ್ತಿ, ನಿಮಗೆ ಯಾವ ವಿಡಿಯೋ ಮಾಡ್ತೀವೋ ಅದು ನೋಟಿಫಿಕೇಷನ್ ಬರುತ್ತೆ. ಇವತ್ತಿನ ವೆಯ್ಟ್ ಲಾಸ್ ರೆಸಿಪಿಗೆ ಏನೇನು ಬೇಕು ಅಂತ, ಅದಕ್ಕೆ ಇಂಪಾರ್ಟೆಂಟಾಗಿ ಶುಂಠಿ 1 ಪೀಸ್, ಚಕ್ಕೆ 1-2 ಪೀಸ್ ಚಿಕ್ಕದು, ಆಮೇಲೆ ಜೀರಿಗೆ 1/2 ಸ್ಪೂನು, ಆಮೇಲೆ ಮೆಂತ್ಯ 1/2 ಸ್ಪೂನು, 1 ಏಲಕ್ಕಿ, ಅರ್ಧ ಹೋಳೆಯನ್ನು ಲಿಂಬೆಹಣ್ಣು ಬೇಡ, ಸ್ವಲ್ಪ ಒಂದು 5-6 ಹನಿ ಸಾಕು. ಅದೇ ರೀತಿ ಒಂದು ಅರ್ಧ ಸ್ಪೂನ್ ಅಥವಾ 1 ಸ್ಪೂನ್ ಜೇನುತುಪ್ಪ. ಶುಂಠಿ ನೀರನ್ನು ಇಟ್ಕೊಂಡ್ಬಿಟ್ಟು ಅದಕ್ಕೆ ಮೊದಲು ಸ್ವಲ್ಪ ಕುದಿ ಬಂದಮೇಲೆ ಯಾವಾಗಲೂ ಅಷ್ಟೇ ಯಾವುದೇ ಐಟಮ್ನ ಹಾಕುವಾಗ ಸ್ವಲ್ಪ ಬಿಸಿ ಆಗಬೇಕು. ಆಮೇಲೆ ಯಾವುದೇ ಕೂಡ ಜ್ಯೂಸ್ ಮಾಡೋದಾಗಲಿ, ನಾವು ಏನು ಮಾಡ್ತೀವೋ ಅಡುಗೆ ಅದರಲ್ಲಿ ಬಿಸಿ ಆದಮೇಲೆ ಹಾಕಬೇಕು. ತಣ್ಣೀರಿಗೆ ಹಾಕಿದಾಗ ಅದು ಅಷ್ಟು ಬೇಗ ಇದಾಗಲ್ಲ. ಕುದೀತಲ್ಲ, ಲೈಟಾಗಿ ಕುದಿಯೋಕ್ಕೆ ಸ್ಟಾರ್ಟ್ ಆದಾಗ ಹಾಕಬೇಕು. ಶುಂಠಿ ನಾನೇನೇನು ಐಟಮ್ ಹೇಳಿದ್ನೋ ಅದನ್ನೆಲ್ಲ ಹಾಕಬೇಕು. ಇಲ್ಲಿ ಹಾಕಿರುವಂತಹ ಎಲ್ಲದೂ ಕೂಡ ವೆಯ್ಟ್ ಲಾಸಿಗೆ ಪಟ್ಟಿರುವಂಥದ್ದೇ. ಇದು ಶುಂಠಿ ಕೂಡ ಹಸಿವನ್ನು ನಿಯಂತ್ರಿಸುತ್ತೆ. ಅದು ಉತ್ತಮ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಶುಂಠಿ, ದಾಲ್ಚಿನ್ನಿ, ಚಕ್ಕೆ ಏನಿದೆ ಅದು ಕೂಡ ಅಷ್ಟೇ ಹೊಟ್ಟೆ ಬೊಜ್ಜನ್ನು ಕರಗಿಸುವಂಥದ್ದು. ಜೀರಿಗೆ ಕೂಡ ಅಷ್ಟೇ. ಲಾಸ್ಟ್ ನಾನು ವಿಡಿಯೋ ಮಾಡಿದ್ದೀನಿ, ಲಾಸ್ಟ್ ಜೀರಿಗೆ ನೀರಲ್ಲಿ, ಅದನ್ನು ಕೂಡ ನೀವು ನೋಡ್ಬೋದು ಲಾಸ್ಟ್ ವಿಡಿಯೋನ. ಅದೇ ರೀತಿ ಏಲಕ್ಕಿ, ಅದು ಕೂಡ ಅಷ್ಟೇ ನಾವು ಜೀರ್ಣಶಕ್ತಿಗೇ ಉಪಯೋಗಿಸೋದು. ಅದು ಹೊಟ್ಟೆ ಕ್ಲಿಯರ್ ಆಗಬೇಕು, ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಬೇಕು ಅಂತ ಊಟ ಆದ ಕೂಡಲೇ ಜಾಸ್ತಿ ಜನ 2 kg ಹೊತ್ತಿಗೆ ಏಲಕ್ಕಿನ ತಿಂತಾರೆ. ಇಲ್ಲಾಂದರೆ ಬರೀ ಏಲಕ್ಕಿ ಕೂಡ ಹಾಕ್ಕೊತಾರೆ. ಅದು ಕೂಡ ಅಷ್ಟೇ, ಹೊಟ್ಟೆ ಉಬ್ಬರ ಎಲ್ಲ ಇದ್ದಾಗ ನೋಡಿ ಏಲಕ್ಕಿನ ಯೂಸ್ ಮಾಡ್ತಾರೆ ಜಾಸ್ತಿ ಜನ. ಅದೇ ಥರ ಇದನ್ನು ಕೂಡ ಯೂಸ್ ಮಾಡ್ಬೋದು. ಅದರಿಂದ 1 ಏಲಕ್ಕಿ ಹಾಕಿದ್ದೀನಿ. ಅದ್ರ ಜೊತೆಗೆ ಅದೆಲ್ಲ ಕುದಿಸಿ ಒಂದು ಅರ್ಧ ಗಂಟೆ ಬೇಡ, ಸಣ್ಣ ಸ್ಲಿಮ್ಮಾಗಿ ಇಟ್ಟರೆ ಒಂದು 15 ಮಿನಿಟ್ಸಿಂದ 20 ಮಿನಿಟ್ಸ್ವರೆಗೆ ನೀವು ಕುದಿಸಬಹುದು. ಅಂದರೆ 1-1.5 ಗ್ಲಾಸ್ ನೀರಿದ್ದರೆ ಒಂದು ಅರ್ಧ ಗ್ಲಾಸ್, 3/4 ಗ್ಲಾಸ್ ಬರೋವರೆಗೆ ಕುದಿಸ್ಬೇಕು. ಅದರ ಅರ್ಧ ಬರಬೇಕು. ನೀವು ಎಷ್ಟು ನೀರು ಹಾಕಿರ್ತೀರ ಅದರದ್ದು ಅರ್ಧ ನೀರು ಬರಬೇಕು, ಅಲ್ಲಿವರೆಗೆ ಕುದಿಸ್ಬೇಕು. ಒಂದು ಸ್ವಲ್ಪ ಲೈಟಾಗಿ ತಣ್ಣಗಾದಮೇಲೆ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣು ಒಂದು 5-6 ಡ್ರಾಪು, ಆಮೇಲೆ 1/2 ಸ್ಪೂನು ಹನಿ. ಶುಗರ್ ಪೇಷಂಟ್ ಇರೋರು ಹನಿನ ಸ್ಕಿಪ್ ಮಾಡ್ಕೋಬೋದು, ಬೇಡ ಅಂದರೆ. ಶುಗರ್ ಪೇಷಂಟ್ ಜಾಸ್ತಿ ತಿನ್ನೋದಿಲ್ಲ, ಹನಿಯನ್ನು ಕೂಡ ತಿನ್ನಲ್ಲ, ಅದರಿಂದ ಅವರು ಸ್ಕಿಪ್ ಮಾಡ್ಕೋಬೋದು. ಅದನ್ನು ಮಿಕ್ಸ್ ಮಾಡಿ ಖಾಲಿ ಹೊಟ್ಟೆಯಲ್ಲಿ, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಇದನ್ನು ಕುಡೀರಿ. ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ. ತುಂಬ ಈಸಿಯಾದಂತಹ ರೆಸಿಪಿ ಅಂತ ಹೇಳ್ತೀನಿ. ತುಂಬ ಚೆನ್ನಾಗೂ ಕೂಡ ಇರುತ್ತೆ, ಟೇಸ್ಟಾಗಿರುತ್ತೆ. ಆ ಮೆಂತ್ಯ ಕಾಳು ಕೂಡ ಹೇಳಿದ್ದೆ ನಾನು. ಆ್ಯಕ್ಚುಲಿ ಆ ಮೆಂತ್ಯ ಕಾಳು ಅಷ್ಟೇ ನಮಗೆ ಜೀರ್ಣಶಕ್ತಿಯನ್ನು ಕೊಡೋದಕ್ಕೆ ತುಂಬ ಒಳ್ಳೆಯ ಪದಾರ್ಥ ಆಗಿದೆ. ಇದರಿಂದ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಅದರಿಂದ ನಮಗೆ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಇದನ್ನು ಕೂಡ ವೀಕ್ಲಿ ಒಂದು 3 ಟೈಮ್ಸ್ ಮಾಡಿ. ನಾನು ಏನೇನು ರೂಟೀನ್ಗಳನ್ನು ಹೇಳಿದೆ ಅದನ್ನು ಹಾಗೆ ಕಂಟಿನ್ಯೂ ಮೇಂಟೈನ್ ಮಾಡ್ಕೊಂಬನ್ನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಆದಷ್ಟು ಶೇರ್